10ನೇ ವಾರ್ಡ್ ಮುಜಾವರ್ ಕ್ಯಾಂಪ್ನಲ್ಲಿ ವಾಸವಾಗಿದ್ದ ಪಡಿತರ ವಿತರಕ ನಾಗರಾಜ್ ನಾಯ್ಕ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದು, ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ನ್ಯಾಯಬೆಲೆ ಅಂಗಡಿಯನ್ನ ನೀಡಬೇಕೆಂದು ಪತ್ರಕರ್ತ ಶಾಬುದ್ದೀನ್ ಮುಧೋಳ್ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ರಾಜು ನಾಯ್ಕ ಅವರು ಒತ್ತಾಯಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ನ್ಯಾಯಬೆಲೆ ಅಂಗಡಿಯನ್ನ ನಡೆಸಿಕೊಂಡು ಬರುತ್ತಿದ್ದ ನಾಗರಾಜ್ ನಾಯ್ಕ ಹೃದಯಾಘಾತದಿಂದ ನಿಧನರಾಗಿದ್ದು, ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ನ್ಯಾಯಬೆಲೆ ಅಂಗಡಿಯನ್ನ ನೀಡಬೇಕೆಂದು ನಾಗರಾಜ್ ನಾಯ್ಕ ಅವರು ಸಹೋದರರು ಮತ್ತು ಆತ್ಮೀಯರು ಸೇರಿದಂತೆ ಬಂಧು ಮಿತ್ರರು ತಹಶೀಲ್ದಾರರಿಗೆ ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಇವತ್ತು ಮತ್ತು ಅವರಿಗೆ ವಿಷಯ ಒಂದು ಹೇಳೋದೇನೆಂದರೆ, ಇವರು ನ್ಯಾಯಬೆಲೆ ಅಂಗಡಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಪರವಾನಗಿ ಹೊಂದಿದೆ. ಅದು ಲಿಂಗರಾಜ್ ಕ್ಯಾಂಪ್ನಲ್ಲಿ ನಡೆಸ್ತಾ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಇನ್ನೊಂದು ಅವಕಾಶ ಇದೆ. ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಪರವಾನಗಿಯನ್ನು ವರ್ಗಾವಣೆ ಮಾಡ್ಕೋಬೇಕು. ಹಾಗಾಗಿ ಅವರಿಗೆ 3 ತಿಂಗಳೊಳಗೆ ಅರ್ಜಿ ಸಲ್ಲಿಸಿದೆ ಅಂತ ನಾನು ಹೇಳಿದೆ. ಮತ್ತು ತಹಶೀಲ್ದಾರ್ ಅವರು ಇಲ್ಲ, ನೀವು ನಾಳಿಂದ ನಾವು ಅರ್ಜಿ ಹಾಕೋಕ್ಕೆ ಅವಕಾಶ ಐತಿ, ನೀವು ಯಾವಾಗ ಕೊಟ್ಟರೆ ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಲ್ಲ ತಾಲೂಕು ಆಡಳಿತದಿಂದ ಈ ಸಂಧಾನ ವಿಷಯ ಬಂದು ಮಾತಾಡಿ ಎಲ್ಲ ಎಲ್ಲರೂ ನಾವು ಅದರ ವಿಷಯ ಹೇಳಿದ್ಮೇಲೆ ಮತ್ತು ಮೃತರಿಗೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ. ದಿನಾಂಕ 21/4/2026 ದಿವಂಗತ ನಾಗರಾಜ್ ನಾಯಕ್ ಅವರು ನಿನ್ನೆ ಇವತ್ತು ನಾವೆಲ್ಲರೂ ಅಂತ್ಯಕ್ರಿಯೆಗೆ ಪಾಲ್ಗೊಂಡಿದ್ವಿ. ಹಾಗಾಗಿ ಒಂದು 2 ನಿಮಿಷ ಎಲ್ಲರೂ ಮೌನಾಚರಣೆ ಮಾಡೋಣ. 2 ನಿಮಿಷ ಪ್ರಾರಂಭ ಎಲ್ಲ ಮೃತರಿಗೆ ಶಾಂತಿ ಸಿಗಲಿ ಅಂತ ಮಾಡಿಕೊಡಬೇಕು ಅನುಕಂಪದ ಆಧಾರದ ಮೇಲೆ. ಯಾಕಂದರೆ ಅವರಿಗೆ ಯಾವುದೇ ರೀತಿಯ ಅದಕ್ಕೆ ಅವರಿಗೆ ಆಧಾರ ಸ್ತಂಭ ಇಲ್ಲ ಆ ಕುಟುಂಬಕ್ಕೆ. ಹಾಗಾಗಿ ಮಾನ್ಯ ಗಂಗಾವತಿಯ ತಹಸೀಲ್ದಾರ್ ಆಗಿರ್ತಕ್ಕಂಥ ವಿಶ್ವನಾಥ್ ಮುರುಡಿ ಸರ್ ಅವರು ಒಂದು ಭರವಸೆ ಕೊಟ್ಟರು. ನಾವು ಅವರಿಗೆ ಅನುಕಂಪದ ಆಧಾರದ ಮೇಲೆ ನಾನು ಮೇಲಾಧಿಕಾರಿಗಳ ಗಿಟ್ಟ ಮಾತಾಡಿದ್ದೀನಿ. ಹಾಗೆ DC ಅವ್ರ ಗಿಟ್ಟ ಚರ್ಚೆ ಮಾಡಿ DD ಅವ್ರ ಗಿಟ್ಟ ಹೇಳಿ ನಮಗೇನೈತಿ ಒಂದು ನ್ಯಾಯ ಒದಗಿಸಿಕೊಡ್ತೀವಿ, ಅವ್ರ ಕುಟುಂಬಕ್ಕೆ ಒಂದು ನ್ಯಾಯ ಒದಗಿಸಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು. ಹಾಗಾಗಿ ನಮ್ಮ ಆಹಾರ ಶಿರಸ್ದಾರರು ಸುಹಾಸ್ ಸರ್ ಸಹ ಬಂದಿದ್ದರು. ಇಲ್ಲಿ ಅವರು ಸಹ ತಹಸೀಲ್ದಾರ್ ಆದೇಶದ ಮೇರೆಗೆ ಬಂದಿದ್ದರು. ಅವರು ಸಹ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಆ ಕುಟುಂಬಕ್ಕೆ ಯಾವುದೇ ಥರದ ಅನ್ಯಾಯ ಆಗಲಾರ್ದಂಗೆ ಅವರು ಸುಮಾರು 25 ವರ್ಷಗಳ ಹಿಂದಿನಿಂದನೂ ಅವರು ಹಂಚಿಕೆ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಅವ್ರಿಗೇನೈತಿ ನಾವು ಇವತ್ತು ಒಂದು ಅವ್ರ ಕುಟುಂಬಕ್ಕೆ ಒಂದು ಅನುಕಂಪದ ಆಧಾರದ ಮೇಲೆ ನಾವು ನ್ಯಾಯಬೆಲೆ ಅಂಗಡಿಯನ್ನು ಕೊಡ್ತೀವಿ ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೊಂದು ಒತ್ತಾಯ, ಆದಷ್ಟು ಬೇಗ ಆ ಕುಟುಂಬ ಬೀದಿಯಾಗಿದೆ. ಯಾಕಂದರೆ ಆ ಕುಟುಂಬ ಬೀದಿ ಪಾಲಾಗಿದೆ. ಯಾರೂ ಇಲ್ಲ ಕುಟುಂಬಕ್ಕೆ. ಆ 2 ಹೆಣ್ಣು ಮಕ್ಕಳು ಕಟ್ಕೊಂಡು ಹೋಗೋದು ಆಗಲ್ಲ ಮಹಿಳೆಗೆ. ಹಾಗಾಗಿ ತಾವು ತ್ವರಿತಗತಿಯಲ್ಲಿ ಶೀಘ್ರದಲ್ಲಿ ಅವ್ರೇನೈತಿ ನ್ಯಾಯಬೆಲೆ ಅಂಗಡಿ ಒಂದು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಹಾಗೆ ಈಗ ವಿತರಣೆ ಮಾಡ್ತಕ್ಕಂಥ ಯಾವುದಾದ್ರು ಒಂದು ನ್ಯಾಯಬೆಲೆ ಅಂಗಡಿಗೆ ಅಟ್ಯಾಚ್ಮೆಂಟ್ ಮಾಡಿ ವಿತರಣೆ ಮಾಡಿಸ್ತಕ್ಕಂಥ ಕೆಲಸನೂ ಮಾಡಿ ಅವರಿಗೆ ಶೀಘ್ರದಲ್ಲಿ ಒಂದು ತಿಂಗಳ ಒಂದು 40 ದಿನದಲ್ಲೇ ಅವರ ಹೆಸರಲ್ಲೇ ಮಾಡಿಸ್ಕೊಟ್ರೆ ಆ ಕುಟುಂಬ ಹೆಟ್ಟಿಸುರು ಬೀಳುತ್ತೆ. ಇಲ್ಲಾಂದ್ರೆ ಅದು ಬೀದಿ ಪಾಲಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ಏನೈತಿ ಎಲ್ಲರ ಸಮ್ಮುಖದಲ್ಲಿ ಅವರು ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ. ಹಾಗಾಗಿ DD ಅವರು ಸಹ ಇದಕ್ಕೆ ಮುತುವರ್ಜಿ ವಹಿಸ್ತಾರ ಅಂತ ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ಆ ಕುಟುಂಬಕ್ಕೆ ಒಂದು ಆಧಾರ ಮಾಡಿಕೊಡ್ಲಿ ಅಂತ ಎಲ್ಲರ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈ ಸಂದರ್ಭ ಹೇಳಿ ಸರ್, ಈ ಸಂದರ್ಭ ಏನು ಸಂದರ್ಭ? ಇದು ಈಗ ಇನ್ನೂ ಶವ ಸಂಸ್ಕಾರ ನಡೀತಾ ಇತ್ತು. ಅವ್ರು ಏನೈತಿ ಹೋಗಿ ನಾವು ಅದು ಒಂದು ಇನ್ಸಿಡೆಂಟ್ ಆಗಿತ್ತು, ಅದು ಬೇಡ ಅಂತಂದ್ರು ನಮ್ಮ ತಹಸೀಲ್ದಾರರು. ಹಾಗಾಗಿ ಅದನ್ನು ಮುಂದುವರಿಸೋದು ಬೇಡ ಅಂತ ಬಿಟ್ಟು ಈಗೇನೈತಿ ಅವರು ತಹಸೀಲ್ದಾರ್ ಒಂದು ಮಾತಿಗೆ ಮತ್ತು ರಾಜಣ್ಣ ಮತ್ತು ಯಮುನಪ್ಪಣ್ಣ ಮಹದೇವಪ್ಪಣ್ಣವರು ಆಮೇಲೆ ಬಳಗನೂರು ಸರ್ ಇವರೆಲ್ಲ ಮತ್ತು ಮಂಜುನಾಥ್ ಅವರು ಸರ್ ಎಲ್ಲರೂ ಒಂದು ನೇತೃತ್ವದಲ್ಲಿ ಅವ್ರು ಏನೈತೆ ಅಂದರೆ ಮನವೊಲಿಕೆ ಮಾಡಿದ್ರೆ ಕುಟುಂಬಕ್ಕೆ ಆ ಕುಟುಂಬ ಯಾವುದೇ ರೀತಿಯಿಂದ ಮುಂದಿನ ಹಂತ ತೊಗೊಳ್ಬಾರ್ದು, ನಿಮಗೆ ನ್ಯಾಯ ಒದಗಿಸಿಕೊಡ್ತೀವಿ ಅನ್ನೋ ಮಾತು ಅವರೆಲ್ಲರೂ ನಿಂತು ಹೇಳಿದಕ್ಕೋಸ್ಕರ ಇದೇನೈತಿ ಇಲ್ಲಿಗೆ ಇದು ಮಾಡಿಕೊಂಡು ಅವ್ರಿಗೇನೈತಿ ಸೂಕ್ತ ಒಂದು ಅಂತ್ಯ ಸಂಸ್ಕಾರ ಮಾಡಿಕೊಂಡು ಅವ್ರಿಗೇನೈತಿ ನ್ಯಾಯ ಒದಗಿಸಿಕೊಡ್ತೀನಿ ಅಂತ ಎಲ್ಲರೂ ಬೆನ್ನುಗಾವಲಾಗಿ ನಿಂತಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಮುಜಾವರ್ ಕ್ಯಾಂಪ್ನಲ್ಲಿ ಸೋದರನಾದ ನಾಗರಾಜ್ ಅವರು ಅಕಾಲಿಕವಾಗಿ ಇವತ್ತು ಭಾಳ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ. ಅವರು ನ್ಯಾಯಬೆಲೆ ಅಂಗಡಿಯ ಮಾಲೀಕರಾಗಿದ್ದರು. ಯಾಕಂದರೆ ಇವತ್ತು ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ. ಆ ತಾಯಿ ಅವರ ಹೆಂಡತಿ ಭಾಳಷ್ಟು ಕಷ್ಟದಲ್ಲಿದ್ದಾರೆ.
ಇವತ್ತು ಅವ್ರ ಮನೆ ನೋಡಿದ್ರು ಸಹ ನಮಗೆ ಭಾಳಷ್ಟು ವಿಚಿತ್ರ ಅನಿಸುತ್ತೆ. ಸರ್ಕಾರದ ಅಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೆ ಇಲ್ಲ ನಾವು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ, ಅವ್ರಿಗೆ ನ್ಯಾಯ ಬೆಲೆ ಅಂಗಡಿ ಅನುಕಂಪದ ಆಧಾರದ ಮೇಲೆ ಅವ್ರಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈಗ ತಾನೇ ತಹಸೀಲ್ದಾರರು ವಿಶ್ವನಾಥ್ ಅವರು ಸಹ ನನಗೆ ಫೋನ್ನಲ್ಲಿ ಹೇಳಿದ್ರು. ಅದನ್ನು ಸಾರ್ವಜನಿಕವಾಗಿ ಸಹ ನಾವೆಲ್ಲರಿಗೂ ಹೇಳಿದ್ವಿ, ಇಲ್ಲ ನೋಡಿ ಸ್ಪೀಕರ್ ಅನ್ನ ಇಟ್ಟೇ ಹೇಳ್ತಾ ಇದೀವಿ ಅಂತ. ಅನುಕಂಪ ಆಧಾರದ ಮೇಲೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ತಾಲೂಕು ಆಡಳಿತ ಮಾಡುತ್ತೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನಿಮಿತ್ತವಾಗಿ ಇವತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಬಾಡಿಯನ್ನು ಮತ್ತೆ ಶವಸಂಸ್ಕಾರ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಮೃತರ ಕುಟುಂಬಕ್ಕೆ ನ್ಯಾಯ ಸಿಗುವಂತ ಕೆಲಸ ಆಗಲಿ, ಆ ನಾಗರಾಜನ ಆತ್ಮಕ್ಕೆ ಶಾಂತಿ ಸಿಗಲಿ, ಕಡು ಬಡತನದಲ್ಲಿ ಇವತ್ತು ಜೀವನ ನಡೆಸುವಂತ ಕೆಲಸ ಅವ್ರು ಆಗ್ತಾ ಇದೆ. ಅವರ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಲಿ. ಇವತ್ತು ಅವರ ಸ್ನೇಹಿತರು, ಅವರ ಅಣ್ಣವರು ಮತ್ತೆ ಎಲ್ಲ ಅವರ ಬಂಧು ಬಳಗ ಮತ್ತು ಮಿತ್ರರು ಮತ್ತು ಎಲ್ಲ ಜಾತಿಯ ಜನರು ಬಂದು ಇಲ್ಲ ಅವ್ರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಸರ್, ಇಲ್ಲ ಅಂತಂದ್ರೆ ನಾವು ಇದನ್ನ ಬಾಡಿನ ಒಯ್ದಲ್ಲ, ಇಲ್ಲಾಂದ್ರೆ ತಹಸೀಲ್ ಆಫೀಸ್ ಮುಂದೆ ಇಡ್ತೀವಿ, ಇಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಇಡ್ತೀವಿ, ಇಲ್ಲ ಕೊಪ್ಪಳಕ್ಕಾದ್ರೂ ಒಯ್ತೀವಿ ಅಂತ ಅಂದ್ರು. ಇಲ್ಲಪ್ಪ ಬ್ಯಾಡ ತಡಿ, ಅಧಿಕಾರಿಗಳ ಹತ್ರ ಮಾತಾಡೋಣ, ಯಾಕೆ ಯಾವುದೇ ಕಾರಣಕ್ಕ ಒಂದು ಆಶೋತ್ತರ ಮಾಡಬೇಡ್ರಿ ನೀವೆಲ್ಲರೂ. ಯಾಕಂದ್ರೆ ವಿಶ್ವನಾಥ್ ಅವರು ಮತ್ತು ಫುಡ್ ಇನ್ಸ್ಪೆಕ್ಟರ್ ಅವರು ಸಹ ಇವತ್ತು ಹೇಳಿದ್ದಾರೆ, ಇಲ್ಲ ನ್ಯಾಯ ಒದಗಿಸುವಂತ ಕೆಲಸ ತಿರಸ್ತಾರೆ, ಅವರು ನ್ಯಾಯ ಒದಗಿಸ್ತೀವಿ, ಅವ್ರಿಗೆ ಅನುಕಂಪ ಆಧಾರದ ಮೇಲೆ ಆ ವರ್ಗಾವಣೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ಅವ್ರ ತಂದೆ ತಾಯಿಯರಿಗೆ ಮತ್ತು ಅಣ್ಣನವರಿಗೆ ಮನವೊಲಿಸುವಂತ ಕೆಲಸ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪಾಪ ನಮ್ಮ ಮುದ್ದೆಬಾಳಿ ಬಹಳಷ್ಟು ಅವರ ಸ್ನೇಹಿತರು ಅವರೆಲ್ಲರೂ ಇಲ್ಲ ಶಾಬುದ್ದೀನ್, ಯಾಕಂದ್ರೆ ಇಲ್ಲ ರೀ ಇವ್ರದ್ದು ಮನೆ ಕಷ್ಟ, ಯಾಕಂದ್ರೆ ಅವ್ರ ಹತ್ತಿರದಿಂದ ಅವರ ಕಷ್ಟ ಮತ್ತೆ ನಷ್ಟ ಎರಡನ್ನೂ ನೋಡ್ತಾ ಇದ್ದಾರೆ. ಆತ ಹಾರ್ಟ್ ಫೇಲ್ ಆಗಿ ಸರಿಸುಮಾರು ಬಹಳ ವರ್ಷಗಳಿಂದ ಹಂಗೆ ಕುಂಠಿತ ಜೀವನವನ್ನು ನಡೆಸ್ತಾ ಇದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಸಹ ಜೊತೆಯಾಗಿ ಸ್ನೇಹಿತರು ಅನೇಕ ಜನ ಅವ್ರಿಗೆ ಸಹಾಯ ಆಗಿದ್ದಾರೆ, ಅಣ್ಣಂದರು ಆಗಿದ್ದಾರೆ, ಎಲ್ಲ ಕುಟುಂಬದವರು ಎಲ್ಲರಾಗಿ ಇವತ್ತು ಆ ಕೆಲಸವನ್ನ ಮಾಡ್ತೀವಿ. ಆತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಒಂದು ದುಃಖವನ್ನು ಭರಿಸುವಂಥ ಈ ವಿಷಯದ ಬಗ್ಗೆ ನಿನ್ನೆನೇ ಸಾಕಷ್ಟು ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಭದ್ರಪ್ಪ ಅವರು, ನಮ್ಮ ಇವರು ಮುದೋಳ ಇವರು ಅವರ ನಾಗರಾಜ್ ಅವ್ರ ಸ್ನೇಹಿತರು, ನಾವೆಲ್ಲರೂ ಸಂಘದ ವತಿಯಿಂದ ಅವರು ನಿನ್ನೆ ಅವ್ರ ಪಾಪ ಅವ್ರ ಹೆಣ್ಮಕ್ಳಿಗೆ ಭಾಳಷ್ಟು ಆಘಾತ ಆಗಿದೆ. ಎಲ್ಲ ನಾನು ಸ್ಟೇಷನ್ಗೆ ಅದು ಬಾಡಿ ಒಯ್ತೀನಿ ಹಂಗೆ ಹಿಂಗೆ ಅಂತಂದು ಇದು ಮಾಡಿದ್ರು. ಅಲ್ಲೇನೋ ಹೇಳ್ಯಾರ ಪಾಪ ಅವ್ರು ಯಾವುದಾದ್ರಲ್ಲೇನೋ ಯಾರಿಗೆ ತೊಂದರೆ ಕೊಡಬೇಕು ಇನ್ನೊಬ್ಬರಿಗೆ ಅಥವಾ ಇನ್ನೇನೋ ರಾಜಕೀಯ ಅದು ಯಾವುದೂ ಇಲ್ಲ. ನಾವೆಲ್ಲರೂ ಅವರಿಗೆ ತಿಳಿ ಹೇಳಿ ಕರ್ಕೊಂಬಂದು ಮತ್ತು ಇಲ್ಲಿಗೆ ಬಾಡಿ ತರಿಸಿ ಎಲ್ಲ ಅಧಿಕಾರಿಗಳು ಅದಾರ. ಮೊನ್ನೆ ನಾವು ಉಪನಿರ್ದೇಶಕರಿಗೆ ಇದ್ರದ್ದೆಲ್ಲ ಮಾಹಿತಿಯನ್ನು ನಾವು ಹಾಕಿದ್ದೀವಿ ನಿನ್ನೆನೆ, ಈ ಥರ ಹಿಂಗೆಲ್ಲ ಆಗಿದೆ ಅಂತ. ಅದಕ್ಕಾಗಿ ಅವರು ಶ್ರೇಷ್ಠದಾರ್ ಸುಹಾಸ್ ಅವ್ರನ್ನ ಅವರೇನೋ ತಮ್ಮ ಕೆಲಸದ ಒತ್ತಡದಲ್ಲಿ ಇರೋದ ಕಾರಣ ಇವ್ರನ್ನೇನೋ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇವರು ಇಲ್ಲಿ ಮಾತು ಕೊಡ್ತಿದ್ದಾರೆ. ಅದಕ್ಕೆ ನಮ್ಮದೊಂದು ರಿಕ್ವೆಸ್ಟ್ ಏನು ಇಲಾಖೆಯಲ್ಲಿ ಅಂದರೆ, ಅವರು ಅಂಗಡಿನ ಹೆಂಗಿದ್ರು ಅವ್ರದ್ದು ಅಸ್ಟೆಂಟ್ ಲಾಗಿನ್ ಅವ್ರ ಹೆಣ್ಮಕ್ಳದೇ ಅಸ್ಟೆಂಟ್ ಲಾಗಿನ್ ಐತಿ. ಅದೇ ಕಾನೂನಿನಲ್ಲಿ ಅವಕಾಶ ಇದ್ದರೆ ಅದೇ ಅಸ್ಟೆಂಟ್ ಲಾಗಿನನ್ನು ಕಂಟಿನ್ಯೂ ಮಾಡಿ ಪ್ರಾಧಿಕಾರ ಅವ್ರ ಹೆಸರಲ್ಲಿ ಬರಲ್ಲಿವರೆಗೂ ಅವರೇ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇದ್ದರೆ ದಯಮಾಡಿ ಅದನ್ನು ಮಾಡಿಕೊಟ್ರೆ ಅದು ಕಮಿಷನ್ ಹಣ ಅವರೆಲ್ಲ ಕುಟುಂಬಕ್ಕೆ ಹೋಗುತ್ತೆ. ಮತ್ತು ಇದ್ರಾಗ ಬೇರೆ ಮೂರನೇ ವ್ಯಕ್ತಿದೂ ಯಾವುದು ಇದು ಪಾತ್ರ ಇರಲಾರ್ದಂಗೆ ಆಗುತ್ತೆ ಅಂತ ಹೇಳ್ತಾ, ಇನ್ನು ಅದರ ಅವಕಾಶ ಎಲ್ಲಿ ಮಾತ್ರ ಅದನ್ನು ಅವಕಾಶನೇ ಇಲ್ಲ ಅಂತಂದರೆ ಅದು ನಿಯಮದ ಪ್ರಕಾರ ಇದೇನಿದೆ ಮಾಡಿರಿ. ನಾವು ನಮ್ಮ ರಾಜ್ಯಾಧ್ಯಕ್ಷರು ಕೃಷ್ಣಪ್ಪ ಅವ್ರ ಗಮನಕ್ಕೂ ಇದನ್ನು ತಂದಿದ್ದೀವಿ. ಇದು ಬರೀ ಇಲ್ಲಿ ನಮ್ಮ ತಾಲೂಕು ಅಥವಾ ನಮ್ಮ ಜಿಲ್ಲೆಯಿಂದ ಇವರೆಲ್ಲ ಮಾತು ಕೊಟ್ಟಿದ್ದಾರೆ. ತಹಸೀಲ್ದಾರ್ ಸಾಹೇಬ್ರೆಲ್ಲರೂ ಇವರೆಲ್ಲ ಬೇಗನೆ ಶಿಫಾರಸು ಮಾಡ್ತಾರೆ, ಅದ್ರಾಗ ಎರಡು ಮಾತಿಲ್ಲ. ಅವ್ರ ಮೇಲೆ ನಮಗೆ ಸಾಕಷ್ಟು ವಿಶ್ವಾಸ ಐತೆ. ಅವರೆಲ್ಲ ಯಾರಿಗೂ ಯಾವುದೂ ಇಲ್ಲಿವರೆಗೂ ತೊಂದರೆಗಳು ಕೊಡೋಂಥದ್ದು ಯಾವುದೂ ಆಗಿಲ್ಲ ಎಲ್ಲ ಅಂಗಡಿಕಾರರಿಗೆ. ಅದಕ್ಕೆ ಇಲ್ಲಿಂದ ಹೋದ ನಂತರ ನಾವು ನಮ್ಮಲ್ಲಿ ಬೆಂಗಳೂರು ಲೆವೆಲ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಅಲ್ಲಿನೂ ನಾವು ಅದನ್ನು ಆದಷ್ಟು ಬೇಗ ಆಗಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ